ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಋತ್ವಿಕ್ ಅವರ ಬರ್ಡೇ ಇದೆ. ಇವತ್ತು ಬರ್ಡೇ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆನೇ ಎದ್ದ ತಕ್ಷಣ ಟಿ ವಿ ಆನ್ ಮಾಡಬೇಕು ಇವನಿಗೆ. ಸೊ ಹಂಗೆ ಟಿಫಿನ್ ಮಾಡೋ ಟೈಮ್ ಆಗಿತ್ತು, ಅದಕ್ಕೆ ಅವನಿಗೋಸ್ಕರ ಅಂತ ಪಡ್ಡು ಮಾಡಿದ್ದೆ ನಾನು ಇವತ್ತು. ತಿಂತಾ ಇದ್ದಾನೆ ಪಡ್ಡು. ಆ್ಯಂಡ್ ಅದು ತಿಂದಿದ್ದಾದಮೇಲೆ ಸ್ವಲ್ಪ ಆಟಾಡ್ಕೊಂಡ, ಮತ್ತು ಸ್ನಾನ ಮಾಡಿ ನಮಸ್ಕಾರ ಮಾಡೋಕ್ಕೆ ಕರ್ಕೊಂಬಂದಿದ್ರೆ ಏನೇನೋ ಕಿತಾಪತಿ ಮಾಡ್ತಾಯಿದ್ದ. ಅದಾದಮೇಲೆ ಇಲ್ಲೇ ನಿಯರ್ ದುರ್ಗಿ ಗುಡಿ ಇತ್ತ. ಸೊ ಹಾಗಾಗಿ ನಾವೇ ಇಬ್ಬರು ಹೋದ್ರಾಯ್ತು ಅಂತ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅವನು ಹೇಳಿದ ತಕ್ಷಣ ಬಿಡ್ತಾನೆ ಇಲ್ಲ, ಹೋಗಮ್ಮಂತ ನಿಂತು ಬಿಟ್ಟಿದ್ದ. ಸೊ ಹೋಗ್ತಾ ಇದ್ದೀವಿ ಇಬ್ಬರು, ನಾವೇ ಇಬ್ಬರು ಅಲ್ವಾ ಇದ್ರು, ಹಾಗಾಗಿ ನಾವೇ ಇಬ್ಬರು ಹೋಗ್ತಾ ಇದ್ದೀವಿ. ಇವಾಗ ಕೆಳಗಡೆ ಇದೆ ಅಲ್ವಾ, ನಮ್ಮ ಮೇಲ್ಗಡೆ ಮನೆ ಅಲ್ವಾ ನಮ್ಮದು, ಹಂಗಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ. ತುಂಬ ನಿಯರ್ ಇದೆ ದುರ್ಗಿ ಗುಡಿ. ನಮ್ಮ ಮನೆಯಿಂದ ನೋಡಿದರೂ ಸಹ ಗುಡಿ ಕಾಣುತ್ತೆ, ಅಷ್ಟು ನಿಯರ್ ಆಗಿದೆ. ಇಲ್ಲಿ ದಾರಿಲೇ ಹೋಗಬೇಕಾದ್ರೆ ಅಂಬ ಇತ್ತು, ಅಂದರೆ ಆಕಳ ಇತ್ತು. ಅದನ್ನು ನೋಡಿಬಿಟ್ಟು ಇವನಿಗೆ ಫುಲ್ ಇಷ್ಟ, ಹಾಗೆ ಭಯನೂ ಪಡ್ತಾನೆ. ಸೊ ಅದನ್ನು ಸಹ ನಮಸ್ಕಾರ ಮಾಡಿಬಿಟ್ಟು ಇವಾಗ ಗುಡಿ ಒಳಗೆ ಬಂದ್ವಿ. ಇವನಿಗೆ ರೌಂಡ್ ಹಾಕು ಅಂತಂದರೆ ಭಯ ಪಡ್ತಾ ಇದ್ದ. ಗುಡೀಲಿ ಫಸ್ಟ್ ಟೈಮ್ ಬಂದಿದ್ದು ನಾವಿಲ್ಲಿ, ಹಾಗಾಗಿ ಅವ ಭಯ ಪಡ್ತಾ ಇದ್ದ. ಹೊರಗಡೆನೂ ಕರ್ಕೊಂಡೇ ಬಂದಿರಲಿಲ್ಲ ನಾನು, ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಅವನು ಒಂಥರ ಭಯ ಪಟ್ಕೊಳೋದು. ಆಮೇಲೆ ಫುಲ್ ಹೊರಗಡೆ ಬರೋಣ ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಗೆ ಬರಕತ್ತಿದ್ವಿ. ಹೊರಗೆ ಬರುವಾಗ ಅಲ್ಲಿ ಮುಂದ್ಗಡೆ ಒಂದಿಷ್ಟು ಪಾದ ಇತ್ತು, ಅಲ್ಲಿ ನಮಸ್ಕಾರ ಮಾಡಬಾರು ಅಂತಂದರೆ ಅಲ್ಲಿ ಬಿಟ್ಕೇಶಿಂದ ಹಂಗೆ ಓಡ್ತಾ ಇದ್ದಾನೆ. ಆ ಸೈಡ್ ರೋಡ್ ಇದೆ, ಎಲ್ಲೆಲ್ಲೂ ಬರ್ತಾ ಇಲ್ಲ. ನಮಸ್ಕಾರ ಮಾಡೋದು ಬಿಟ್ಟು ಅವನಿಗೆ ಹೊರಗಡೆ ಬಂದಿದ್ದಾನಲ್ಲ, ಹಂಗಾಗಿ ಫುಲ್ ಫ್ರೀಡಮ್ ಆಗಿಬಿಟ್ಟಿದೆ. ಹೊರಗೆ ಓಡ್ತಾನೆ. ನಾನು ನಮಸ್ಕಾರ ಮಾಡು ಅಂತ ನಾನು ಹೇಳ್ತಾ ಇದ್ದರೆ ಏನೇನೋ ನೋಡ್ತಾ ಇದ್ದಾನೆ ನೋಡಿ ಹೊರಗಡೆ ಎಲ್ಲ. ಇದೇ ದುರ್ಗಮ್ಮನ ಗುಡಿ ಇದು. ನಾನು ಅಷ್ಟೇ ಸಿಂಪಲ್ಲಾಗಿ ನಿಮಗೆ ತೋರಿಸಿದ್ದು. ಕೆಳಗೆ ಹೋಗಿವಲ್ಲ, ಮೇಲ್ಗಡೆ ಬರೋಕ್ಕೆ ತಯಾರಿಲ್ಲ ಅವನು. ತುಂಬ ಹಠ ಮಾಡ್ತಿದ್ದ, ಅಳ್ತಾ ಇದ್ದ. ಯಪ್ಪ, ನಂಗೆ ಕರ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಇವಾಗ ನನ್ನ ಕೆಲಸ ಏನೇನೆಲ್ಲ ಇದೆ ಎಲ್ಲ ಮುಗಿಸ್ಕೋಬೇಕು ನಾನು. ಇವಾಗ ಮಲ್ಕೊಂಡಿದ್ದಾನಲ್ವ, ಹಂಗಾಗಿ ಎದ್ದರೆ ಏನೂ ಕೆಲಸ ಆಗೋಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೂ ಮಲ್ಕೊಂಡಿದ್ದಾನೆ. ನಾನು ಹಂಗೆ ತೂಗ್ತಾ ಇದ್ದೆ. ಇವಾಗ ತಾನೇ ಎದ್ದು ನೋಡಿ, ನಾನು ಬೆಳಗ್ಗೆ ಇವತ್ತು ಪಡ್ಡು ಮಾಡಿದ್ದೆ, ಅದನ್ನೇ ಕೊಟ್ಟಿದ್ದೆ, ತಿಂತಾ ಇದ್ದ. ಹಾಯ್ ಅಪ್ಪು, ಇಲ್ಲೋಡು, ಹಾಯ್ ಮಾಡು, ಹಾಯ್. ತಿನ್ನಂತ ಕೊಟ್ರೆ ಹೆಂಗೆ ಗಬ್ ಮಾಡಕತ್ತ ನೋಡಿ. ತಿನ್ನಪ್ಪು, ಬರ್ಡೇ ಬಾಯ್, ಹಾಯ್ ಮಾಡು. ನಾನು ಹಾಯ್ ಮಾಡು ಅಂತ ಹೇಳ್ತಾ ಇದ್ದರೆ ಅವನೇನು ಆ ಕಡೆ ಲಕ್ಷ್ಯನೇ ಇಲ್ಲ, ಈ ಕಡೆ ಇದ್ದಿದ್ದೇ ಇಲ್ಲ. ಇನ್ನು ಎದ್ದಿದ್ದಾನಲ್ವ, ಇನ್ನೂ ಅದೇ ಗುಂಗಲ್ಲೇ ಇದ್ದ. ಅಷ್ಟೇ ಪಡ್ಡು ತಿನ್ಕೊಂಡು ಕೂತಿದ್ದ. ಸುಮ್ಮನೆ ಕೊಟ್ಟಿದ್ದೆ, ಇನ್ನೂ ಊಟ ಮಾಡಿಸ್ಬೇಕು ಅವನಿಗೆ. ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅನ್ನ ಆದಮೇಲೆ ಊಟ ಮಾಡಿಸ್ತೀನಿ. ಬರ್ಡೇ ದಿನವೇ ಅಳುವುದು, ಜಾಸ್ತಿ ಹಠ ಮಾಡೋದು. ಇವತ್ತು ಬೆಳಗ್ಗೆ ಹಬ್ಬ, ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಏನು ಕತೆ ಮಾಡ್ದ. ಈ ಕಡೆ ಅದ ಮತ್ತು ಅವನ ಫೇವ್ರೆಟ್ ಲಿಟಲ್ ಕೃಷ್ಣ ಹತ್ತಿತ್ತು. ಚಿಂಟು ಟಿ ವಿಯಲ್ಲಿ ಇದ್ದಿದ್ದಿಲ್ಲ, ಇದು ಖುಷಿ ಟಿ ವಿಲಿತ್ತು ತೆಲುಗು. ಇನ್ನೇನು ಅದು ಮುಗಿತಾ ಬಂದಿತ್ತು, 3 ಗಂಟೆ ಆಗಿ ಬಂದಿತ್ತಲ್ವ, ಮುಗಿತಾ ಬರ್ತಾ ಇತ್ತು. ಸೊ ಅವ್ನು ಫುಲ್ ಸೀರಿಯಸ್ಸಾಗಿ ನೋಡ್ತಾ ಇದ್ದ. ಅದಾದಮೇಲೆ ಚಿಂಟು ಟಿ ವಿಯಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ 3 ಗಂಟೆ 3 ಗಂಟೆಗೆ. ಇವನು ಇದು ಮುಗಿದ ತಕ್ಷಣ ನೆಕ್ಸ್ಟ್ ಅದನ್ನು ನೋಡೋ ಪ್ರೋಗ್ರಾಮಿನ. ಅವನಿಗೆ ಕಂಟಿನ್ಯೂ ಇದ್ದರೆ ಬೋರೇ ಆಗೋಲ್ಲ. ಅವನಿಗೆ ಅಷ್ಟು ಇಷ್ಟ ಆಗಿಬಿಟ್ಟಿದೆ ಚಿಂಟು ಟಿ ವಿ ಅಂತೂ. ಚಿಂಟು ಟಿ ವಿಲಿ ಲಿಟಲ್ ಕೃಷ್ಣ ಅಂತೂ ಫುಲ್ ಫೇವ್ರೇಟ್. ಇವು ನೋಡಿ ಇವಾಗ ಮುಗೀತು. ಖುಷಿ ಟಿ ವಿಯಲ್ಲಿ ತೆಲುಗುದಲ್ಲಿ ಮುಗೀತು. ಇವಾಗ ಚಿಂಟು ಟಿ ವಿ ಕನ್ನಡದಲ್ಲಿ ಮತ್ತೆ ಬರುತ್ತೆ. ಕಂಟಿನ್ಯೂ ಆಗಿ ನೋಡ್ಕೊಂಡು ಕೂರ್ತಾನೆ. ಅದೊಂದೇ ಟೈಮ್ ಪಾಸ್ ಅವನಿಗೆ. ಪಾಪ ಅವ್ನು ಹೊರಗೆ ಹೋಗೋಕ್ಕೂ ಇಲ್ಲ, ಯಾಕಂದರೆ ಇವಾಗ ಮಳೆ ಆಗ್ತಿದೆ ಅಲ್ವಾ. ಹೊರಗೆ ಫುಲ್ ರಾಡಿ ಆಗಿಬಿಟ್ಟಿರುತ್ತೆ. ನಂಗೆ ಕೆಳಗೆ ಕರ್ಕೊಂಡು ಹೋಗೋಕ್ಕೆ ಭಯ. ಅವನಲ್ಲಿ ಸುಮ್ಮನೆ ಇರೋದಿಲ್ಲ, ಒತ್ಕೊಂಡು ಎಲ್ಲಾದರೂ ಬಿದ್ದುಬಿಡ್ತಾನೆ ಅನ್ನೋ ಭಯಕ್ಕೆ ಕರ್ಕೊಂಡೇ ಹೋಗಲ್ಲ ನಾನು. ಇವಾಗ ನೋಡಿ ನೆಕ್ಸ್ಟ್ ಬಂದಿದೆ ಚಿಂಟು ಟಿ ವಿಲಿ ಲಿಟಲ್ ಕೃಷ್ಣ ಫೇವ್ರೇಟ್ ಅಲ್ವಾ, ಅದನ್ನು ನೋಡಿಕೊಂಡು ಏನೇನೋ ಮಾಡ್ತಾ ಇದ್ದಾನೆ.
ಅವ್ನಿಗೆ ಹೆಂಗೋ ಒಂದು ಟೈಮ್ ಪಾಸ್ ಆದರೆ ಸಾಕು ಅಂತ ನನಗೆ ಅನಿಸಿರುತ್ತೆ. ಅವ್ನು ನೋಡ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತೀನಿ. ಟಿ ವಿ ಒಂದು ಇರೋದಕ್ಕೆ ಹೆಂಗೋ ನಡೆದಿದೆ. ಟಿ ವಿ ನೋಡ್ತಾ ಇದ್ದ ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು. ಮತ್ತು ಕರೆಂಟ್ ಹೋಗೋಣ ಆಯ್ತು, ಇನ್ನೇನು ಅಲ್ಲಿ ಕೂರೋದೇ ಇಲ್ಲ ಅವನು. ಸೀದಾ ಅಡುಗೆ ಮನೆಗೆ ಬಂದ, ಅಲ್ಲೇನೋ ಸಿಕ್ತು ಅಂತ ತೊಗೊಂಡು ಬಂದ ಹಾಲಲ್ಲಿ ಈ ಥರ ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಾ ಇದ್ದ. ಏನೋ ಒಂದು ಮಾಡ್ತಾನೆ, ಅವನಿಗೇನು ಇಷ್ಟ ಆಗುತ್ತೋ ಅದನ್ನ ಮಾಡ್ತಾನೆ. ಬೇಜಾರಾಗೋಣ ಹೊರಗೆ ಹೋಗೋಮಂತಾನೆ, ಮತ್ತು ಅಲ್ಲಿ ಅದನ್ನು ಕೊಡು ಇದನ್ನು ಕೊಡು ಅಂತಾನೆ. ಸೊ ಇವತ್ತು ಅವ್ನ ಬರ್ಡೇ ಅಂದ್ರೂ ಒಂದೊಂದು ಸತಿ ಅವ್ನು ಮಾಡೋ ತರಲೆಗೆ ಕಿತಾಪತಿಗೆ ನಾನಂತೂ ಸಿಕ್ಕಾಪಟ್ಟೆ ಬೈಯೋದು, ಒಂದೊಂದು ಸತಿ ಹೊಡೆದೇ ಬಿಡ್ತೀನಿ. ನೋಡಿ ಅನ್ನೋಷ್ಟರಲ್ಲಿ ತನ್ನ ಬಟ್ಟೆ ಅಲ್ಲಿ ಮಾಡ್ದಾಗಿದ್ದನ್ನು ಕಿತ್ಕೊಂಡು ಬಂದು ಏನು ಮಾಡ್ತಿದ್ದಾನೆ ಅಂತ ಎಲ್ಲ ಕಿತಾಪತಿ. ಕರೆಂಟ್ ಇಲ್ಲ ಅಲ್ವಾ, ಸೀದಾ ಇದೇ ಥರ ಕಿತಾಪತಿಗಳು ಸ್ಟಾರ್ಟ್ ಆಗೇ ಬಿಡ್ತವೆ, ಒಂದರಿಂದ ಒಂದು. ನಾನು ಅವನಿಂದನೇ ಇರಬೇಕು, ಇಲ್ಲ ಅಂದರೆ ಕತೆ ಮುಗಿದೇ ಹೋಗುತ್ತೆ. ಬಟ್ಟೆ ಸಹ ಅಂತೂ ಏನು ಉಳಿಸೋದೇ ಇಲ್ಲ, ಅಷ್ಟು ಕಿತ್ತು ಹಾಕ್ಬಿಡ್ತಾನೆ. ನಾನು ಮಡಚಿ ಇಡಬೇಕಾಗತ್ತೆ, ಬರೀ ಅದೇ ಕೆಲಸ ಆಗ್ಬಿಡುತ್ತೆ ನಂದು. ನೋಡಿ ಯಾವ ಥರ ಕಿತಾಪತಿ. ಅದಕ್ಕೆ ಅವ್ನು ಸೀದಾ ಮೊದಲು ಹಾಲಿಗೆ ನಡಿ ಅಂತೇಳಿ ಹಾಲಿಗೆ ಕರ್ಕೊಂಡು ಹೋಗ್ತೀನಿ ಅವನ್ನ. ಇವಾಗ ಮತ್ತೆ ನೆನಪಾಯ್ತು, ಬೆಳಗ್ಗೆ ನೀರಲ್ಲಿ ಆಟ ಆಡಿದ್ನ ಅಲ್ಲಿ ಹಿಂದೆ, ಹಾಗಾಗಿ ಅದು ನೆನಪಾಗಿ ಹಿಂದೆ ಬಾಗಿಲು ತೆಗಿ ಅಂತ ಇಲ್ಲಿಗೆ ಬಂದ. ಸೀದಾ ಚಿಲ್ಕ ಮೇಲ್ಗಡೆದಾದ್ರೆ ತೆಗೆದು ಬಿಡ್ತಾನೆ, ಕೆಳಗೆ ಹಾಕಿದ್ದಕ್ಕೆ ಬರಲಾಗಿತ್ತು. ಹಾಗಾಗಿ ನನಗೆ ಗಂಟು ಬಿದ್ದಿದೆ, ತೆಗಿ ಅಂತ. ಮುಂದೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ಬೇಕಂತೀನಿ, ಬರೋಕೆ ತಯಾರಿಲ್ಲ. ಇಲ್ಲೇ ತೆಗಿ ಇಲ್ಲೇ ಹೋಗು ಅನ್ನಕತ್ತಿದ್ದ. ತುಂಬ ಹಠ ಮಾಡ್ತಿದ್ದ. ಆ್ಯಕ್ಚುಲಿ ಬರ್ಡೇ ದಿನವೇ ತುಂಬ ಅಳೋದು ಹಠ ಮಾಡೋದು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ನನಗಂತೂ ಏನಪ್ಪ ಇವನು ಇವತ್ತೇ ಈ ರೇಂಜಿಗೆಲ್ಲ ಮಾಡ್ತಾಯಿದ್ದಾನೆ ಅಂತ. ಇಲ್ಲ ಒಂದು 2-3 ದಿನದ ಹಿಂದಿಂದ ಆಯಿತು. ತುಂಬ ಹಠ ಮಾಡ್ತಾನೆ, ಅವ್ನು ಹೇಳ್ದಂಗೆ ಆಗಬೇಕು. ನಾವು ಮೆಲ್ಲಗೆ ಕೇಳಿದ್ರೆ ಮಾತ್ರ ಕೇಳ್ತಾನೆ. ಏನಾದರೂ ಹೊಡಿತೀನಿ ಬಡಿತೀನಿ ಅಂದರೆ ಮಾತೇ ಕೇಳಲ್ಲ ಅವನು. ಇವಾಗ ನೋಡಿ ಅಲ್ಲಿ ಬೇಡ ಅಂದಿದ್ದಕ್ಕೆ ಬಾತ್ರೂಮ್ಗೆ ಹೋಗಮ್ಮ, ಅಲ್ಲಿ ನೀರಾಗ ಆಟ ಆಡ್ತೀನಿ ಅಂತ ಬಾತ್ರೂಮ್ ಬಂದು ತೋರ್ಸಾಕತ್ತಾನ. ಬಾತ್ರೂಮ್ನಾಗ ಒಟ್ಟು ನೀರಾಗ ಆಡ್ಬೇಕಂತ ನೆನಪಾಗೈತಿ. ಈಗ ಅದನ್ನು ತೆಗಿ ಅಂದ. ಬೇಡ ಹೊರಗೆ ಹೋಗೋಣ ಬಾ ಅಂತೇಳಿ ನಾನು ರಮ್ಸಾಕತ್ತಿದ್ದೆ. ಹೆಂಗೋ ರಮೇಶ್ ಇಲ್ಲೊಂದು ಪಿ ಅನ್ನೋದು ಇತ್ತ. ಸೊ ಅದನ್ನು ಸೌಂಡ್ ಮಾಡಕ್ಕೆ ಏನದು ಏನೋ ಒಂದು ತೋರಿಸಿ ಮರೆಸ್ಬೇಕಿಲ್ಲ ಅಂದರೆ ಆಯಿತು. ಸಾಯಂಕಾಲ ಇವನ ಬರ್ಡೇ ಇದೆ ಅಲ್ವಾ, ಸೊ ಏನಾದರೂ ಡೆಕೋರೇಷನ್ ಮಾಡಬೇಕು, ಅದು ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಇವ್ನು ನೋಡಿದರೆ ಈ ಥರ ಅಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ, ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಅಂತಿದ್ದಾನೆ. ಸಿಂಪಲ್ಲಾಗಿ ಏನೋ ಒಂದು ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವನು ಬಿಡ್ತಿಲ್ಲ ಇವನು ಮಾಡೋಕೆ. ಇವಾಗ ಮತ್ತೆ ಎಳ್ದಾಕಿ ಅದೆಲ್ಲ ಮಾಡ್ತಾನೆ. ಮಿಂಚೆಲ್ಲ ಮೈ ಮೇಲೆ ಹಾಕ್ಕೊಳಕತ್ತಿದ್ದ. ಇವಾಗ ಆಲ್ರೆಡಿ ಒಂದು ಎಳೆ ಕಿತ್ಕೊಂಡಿದ್ದಾನೆ. ಅದು ಮಿಂಚಿಂದೊಂದು ಬರುತ್ತಲ್ವ ಈ ಥರ ದೊಡ್ಡದಾಗಿ ಚಾಡ್ತಾರೆ, ಅದನ್ನು ಹಾಕ್ಬೇಕಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇವನ್ನೆಲ್ಲ ಕಿತ್ತಾಕ್ಬಿಡ್ತಾನೆ ಅಂತ ಅಂದ್ಕೊಂಡು ಬಿಟ್ಟಾಕಿನಿ. ಅವ್ರ ಅಪ್ಪಾಜಿ ಬಂದಮೇಲೆ ಏನಾದರೂ ಸಿಂಪಲ್ಲಾಗಿ ಡೆಕೋರೇಷನ್ ಬೇಗ ಮುಗಿಸಿ ಕೇಕ್ ಕಟ್ ಮಾಡಿಬಿಡ್ದು. ಸಿಂಪಲ್ಲಾಗೇ ಮಾಡೋದು ಮನೇಲಿ, ಏನು ಜೋರಿಲ್ಲ. ಫಸ್ಟ್ ಇಯರ್ ಜೋರು ಮಾಡಿದ್ವಿ, ಹೋಟೆಲಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ವಿ, ಅಲ್ಲೇ ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ಇಲ್ಲೇ ಮನೇಲಿ 3 ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ಲಾಗಿ. ಇವನು ಸ್ವಲ್ಪ ತಂಗೆ ಆಟ ಆಡ್ಕೊಳ್ತಾ ಇದ್ದ ನೋಡಿ ಗಾಡಿ ಮೇಲೆ. ಆಲ್ರೆಡಿ 5:15 ಆಯಿತು. ಇವ್ರ ಪಪ್ಪ ಬೇಗ ಬರ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ನಾನು. ಅವರೇನು ಬೇಗ ಬರಲೇ ಇಲ್ಲ. ಸೊ ಹಂಗಾಗಿ ಹಿಂಗೆ ಕುಂತ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಇವನು ಆಟ ಆಡ್ಕೊಳ್ತಾ ಇದ್ದ. ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು, ಹಾಗಾಗಿ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡಬೇಕು ಅಂತ, ಏನು ಬಿಡಬೇಕು ಅಂತಲೇ ತಿಳಿತಿದ್ದಿಲ್ಲ. ಇವ್ನು ನೋಡಿ ಹಂಗೆ ಆಟ ಆಡ್ತಿದ್ದಾನೆ ಗಾಡಿ ಮೇಲೆ. ಅವನಿಗೆ ಸ್ವಲ್ಪ ಹೊತ್ತು ಅದ್ರ ಮೇಲೆ ಟೈಮ್ ಪಾಸ್ ಮಾಡ್ಕೋತಾನೆ, ಹೆಂಗೋ ಒಂದು ಓಡಾಡಿಕೊಂಡು. ಇವರಂತೂ ಬರಲೇ ಇಲ್ಲ, ಟೈಮ್ ಆಗ್ತಾನೇ ಇತ್ತು, ಇವ್ರು ಬರಲಿಲ್ಲ. ಸೊ ಅದಕ್ಕೆ ನಾನೇ ಬಲೂನ್ಸ್ ಎಲ್ಲ ಊದಿದ್ರಾಯಿತು ಅಂತ ಬೇಗ ಬಲೂನ್ಸ್ ಎಲ್ಲ ಊದ್ಕೊಂಡೆ. ಚಿಕ್ಕದಾಗೆ ಊದಿದ್ದೀನಿ. ಮನೇಲಿ ಮೊದಲೇ ಇದ್ದು ನಮ್ಮ ಹತ್ರ, ಹಾಗಾಗಿ ಸೊ ಡೆಕೋರೇಷನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ 6:15 ಆಗಿಬಿಟ್ಟಿತ್ತು ಟೈಮು.
ಹಾಗಾಗಿ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ವೀಡಿಯೋನ ಸಹ ಅವನ ಜೊತೆನೇ ಸೇರಿಕೊಂಡು. ಯಾಕಂದರೆ ಅವನಿಗೆ ಬಲೂನ್ ಅಂದರೆ ಭಯ, ಅದು ಬ್ಲಾಸ್ಟ್ ಆಗೋಣ ತುಂಬ ಭಯ ಪಟ್ಬಿಡ್ತಾನೆ. ಹಾಗಾಗಿ ಇದು ಹೊಡಿಯುತ್ತೆ ಅಂತ ಹಾಗೆಲ್ಲ ಹೇಳ್ಕೊಂಡು ನಾನು ಡೆಕೋರೇಷನ್ ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಅವನಿಗೆ ರಮಿಸ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ನನ್ನ ಡೆಕೋರೇಷನ್ ಎಲ್ಲ ಮುಗಿದ್ರೂ ಸಹ ನನ್ನ ಹಸ್ಬೆಂಡ್ ಇನ್ನೂ ಬಂದೇ ಇರಲಿಲ್ಲ. ಸಾಕಾಗ್ಬಿಟ್ಟಿತ್ತು ನನಗೆ. ಇದಿಷ್ಟು ಮಾಡೋಷ್ಟರಲ್ಲಿ ಅವ್ನು ಕರ್ಕೊಂಡು ಒಬ್ಬಳೇ ಸಾಕಾಗ್ಬಿಡ್ತು. ಫೈನಲಿ ಮಾಡಿದೆ. ನೋಡ್ತಿರ್ಬೋದು ಸಿಂಪಲ್ಲಾಗಿ ಆಗಿದೆ. ನೋಡೋಕ್ಕೆ ಸಿಂಪಲ್ಲಾಗಿದೆ ಅಂತ ಅನಿಸಿದ್ರು ಕಷ್ಟ ಅಲ್ವಾ ಈ ಮಗುನ ಕರ್ಕೊಂಡು ಇಷ್ಟೆಲ್ಲ ಮಾಡಬೇಕಂದ್ರೆ. ಅದು ಬಲೂನ್ ನಿಲ್ತಾನೇ ಇಲ್ಲ. ಡಬಲ್ ಸ್ಟಿಕ್ಕರ್ ಇದ್ರೂ ಸಹ ಒಂದು ಕಡೆ ನಿಲ್ಲುತ್ತೆ, ಇನ್ನೊಂದು ಕಡೆ ಬೀಳುತ್ತೆ, ಮತ್ತೆ ಹಂಗೆ ಆಗ್ಬಿಟ್ಟಿತ್ತು. ಸೊ ಅದೆಲ್ಲ ಆದಮೇಲೆ ರೆಡಿ ಆದಮೇಲೆ ರೆಡಿ ಮಾಡಿದೆ. ಮೊದಲು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆದರೆ ಆಯಿತು ಅಂತ. ಸೊ ಬರ್ಡೇ ಬಾಯ್ ರೆಡಿ ಆಗಿಬಿಟ್ಟಿದ್ದಾರೆ. ಅದನ್ನೇ ನೋಡ್ಕೊಂಡು ನಿಂತಿದ್ದಾನೆ, ಯಾವ ಥರ ರೆಡಿ ಮಾಡಿದ್ದಾಳೆ ನಮ್ಮಮ್ಮ, ಏನಿದು ಎಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ನು ಕರ್ಕೊಂಡು ಮಾಡಿದ್ದೆ ಗ್ರೇಟ್ ನಾನು ಇಷ್ಟೆಲ್ಲ ಡೆಕೋರೇಷನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನು ಅದೇ ಬಲೂನ್ ಜೊತೆನೇ ಹಿಂಗೆ ಆಟ ಆಡ್ಕೊಳ್ತಾ ಇದ್ದ. ಸೊ ಅದೆಲ್ಲ ಕ್ಲಿಪ್ಸ್ ತೊಗೊಂಡೆ, ಅದೆಲ್ಲ ಮಾಡಿಕೊಂಡೇ ನಾನು ಸಹ ರೆಡಿ ಆದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇವ್ನು ಕರ್ಕೊಂಡಿದ್ರು. ಆಮೇಲೆ ಕೇಕ್ ತರ್ಲಿಕ್ಕಂತ ಹೋದ್ರು, ಆರ್ಡ್ರ್ ಮಾಡಿದ್ರಲ್ಲ. ಫೈನಲ್ ಆಗಿ ಲೈಟ್ಸ್ ಎಲ್ಲ ಹಾಕಿದ ಮೇಲೆ ಈ ಥರ ಆಗಿತ್ತು ಒಂದು ಡೆಕೋರೇಷನ್ ಬರ್ಡೇದು. ಸೊ ಚೆನ್ನಾಗಿ ಕಾಣ್ತಾಯಿತ್ತು. ಮೇಲ್ಗಡೆ ಕಲರ್ಸ್ ಲೈಟ್ ಇದ್ದು ಮತ್ತು ನನ್ನ ಹತ್ರ ಇರೋ ಲೈಟ್ಸ್ ಎಲ್ಲ ಸ್ವಲ್ಪ ಹಾಕಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಈ ಥರ ರೆಡಿ ಆಗಿದ್ದೆ. ಅವನಿಗೆ ನೋಡಿದರೆ ಅವ್ರ ಪಪ್ಪ ಕೇಕ್ ತರಕ್ಕೆ ಹೋಗಿದ್ರಲ್ಲ ಹೊರಗೆ, ನಾನು ಬರ್ತೀನಿ ಅಂತ ಅಳ್ತಾ ಇದ್ದ. ಒಟ್ಟು ಹೊರಗೆ ಹೋಗ್ಬೇಕಂತನವ. ಅವ್ರು ನೋಡಿದ್ರೆ ಕರ್ಕೊಂಡೇ ಹೋಗಲ್ಲ. ಕೇಕ್ ಹಿಡ್ಕೊಂಡು ಇವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಬರೋಕ್ಕೂ ಆಗಲ್ಲ ಅಲ್ವಾ. ಹಂಗಾಗಿ ಅವ್ರು ಕರ್ಕೊಂಡು ಹೋಗಿರಲಿಲ್ಲ. ನಾನಂತೂ ರೆಡಿಯಾಗಿದ್ದೆ, ಅವರು ಸಹ ಬಂದು ರೆಡಿ ಆದರು. ಆ್ಯಂಡ್ ಸೆಲೆಬ್ರೇಷನ್ ಮಾಡೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಕೇಕ್ ಕಟ್ಟಿಂಗ್ ಮಾಡಿದ್ದಾಯಿತು ಆ್ಯಂಡ್ ಸೆಲೆಬ್ರೇಷನ್ ಕೂಡ ಮುಗೀತು. ಫೋಟೋಸ್ ವೀಡಿಯೋಸ್ ಎಲ್ಲನೂ ಮುಗೀತು. ಇವ್ರು ಯಾವುದೂ ಸರಿಗೆ ಮಾಡಲಿಲ್ಲ. ಇವಾಗ ನೋಡಿ ಯಾವ ಥರ ಆಟ ಆಡ್ಕೊಂಡು ಕೂತಿದ್ದಾರೆ. ಹೊರಗಡೆ ಊಟಕ್ಕೆ ಹೋಗಬೇಕು ಅಂತ ಮಾಡಿದ್ವಿ, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಮನೆಯಲ್ಲೇ ತೊಗೊಂಡು ಬಂದಿದ್ದರು. ಸೊ ಊಟ ಎಲ್ಲ ಮಾಡ್ಕೊಂಡ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.